ಭೈರವಿ, ಹಾಯ್ ಮೇಡಮ್, ನೀವೇನಿಲ್ಲಿ? ಯಾಕೆ ಭೈರವಿ, ನಾನ್ ದೇವಸ್ಥಾನಕ್ಕೆ ಬರಬಾರ್ದಾ? ಹಾಗಲ್ಲ ಮ್ಯಾಮ್, ಹುಲಿ ಬೇಟೆ ಆಡೋದನ್ನ ಬಿಟ್ಟು ಭಕ್ತಿನ ಬೆಳೆಸ್ಕೊತಿದೆ ಅಂದ್ರೆ ಆಶ್ಚರ್ಯ ಆಗದೆ ಇರುತ್ತಾ? ಅದಕ್ಕೆ ಕೇಳ್ದೆ. ಅಂದ್ರೆ ಏನ್ ಹೇಳು ನಿನ್ ಮಾತಿನ ಅರ್ಥ? ಇದ್ರಲ್ಲಿ ಬೇರೆ ಅರ್ಥ ಏನೂ ಇಲ್ಲ. ನೀವ್ ಯಾವಾಗ್ಲೂ ಬಿಸ್ನೆಸ್ ಅಲ್ಲಿ ಬಿಸಿ ಇರ್ತೀರಲ್ಲ, ಟೈಮ್ ಇಸ್ ಮನಿ, ಮನಿ ಇಸ್ ಟೈಮ್ ಅಂತೀರಾ. ಅಂತ ಟೈಮ್ನು ಟೆಂಪಲ್ ಬರಕ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ದೆ ಅಷ್ಟೇ. ಭೈರವಿ, ಮನಿ ಇಸ್ ಟೈಮ್, ಟೈಮ್ ಇಸ್ ಮನಿ, ನಿಜ. ಆದ್ರೆ ಟೈಮ್ಗೆ ಇನ್ನೊಂದು ಹೆಸರಿದೆ, ದಟ್ ಇಸ್ ಗಾಡ್. ದೇವ್ರನ್ನ ನಂಬಿದ್ರೆ ನಮ್ಮ ಅಚೀವ್ಮೆಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಂತೆ, ಟೈಮೂ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಬರೋದು ಇಟ್ಸ್ ನಾಟ್ ಲಾಸ್ ಆಫ್ ಮನಿ, ಇಟ್ಸ್ ಗೇನಿಂಗ್. ವಾವ್, ಏನ್ ಮಾತು ಮೇಡಮ್. ಅದಕ್ಕೆ ನೋಡಿ ನಿಮ್ಮನ್ನ ನಾನು ನನ್ ರೋಲ್ ಮಾಡೆಲ್ ಅಂತ ಹೇಳೋದು. ದೇವ್ರ ಹತ್ರ ಲಾಭ ನೋಡುದು ನೀವೊಬ್ರೇ ಅನ್ಸುತ್ತೆ. ಗುಡ್ ಥಾಟ್. ನಾನೊಬ್ಳೆ ಅಲ್ಲ, ಇಲ್ಲಿ ಬರೋರ್ ಎಲ್ರೂ ದೇವ್ರ ಹತ್ರ ಲಾಭ ಕೇಳ್ಕೊಂಡೇ ಬರೋದು. ಯಾಕೆ, ನೀನ್ ಸುಮ್ನೆ ಬಂದಿದ್ಯಾ? ಏನಾದ್ರೂ ಕೇಳ್ಕೊಂಡು ಹೋಗೋಗ್ತಾನೆ ಬಂದಿದ್ಯಾ? ಹೌದು, ನಿಮ್ ಲಾಜಿಕಲಿ ಲಾಜಿಕ್ ಆಗಿದೆ. ಅದೆಲ್ಲ ಬಿಡು, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್. ನಿಮ್ ತಂದೆ ಬಂದಿಲ್ವಾ? ಇಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ನಾನು ಒಬ್ಳೆ ಬಂದೆ. ಓ, ಭೈರವಿ, ನೀ ನನ್ ಮಗನ್ನ ಕಾಪಾಡಿದ್ಯಾ. ನೀನ್ ಕಾಪಾಡಿರೋದು ಬರೀ ನನ್ ಮಗನಲ್ಲ, ನನ್ನ ಸಂತೋಷನ. ಅದಕ್ಕೆ ಅವತ್ತೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಗಲಾಟೆನಲ್ಲಿ ಆ ರೌಡಿಗಳು ಅದ್ರ ಮಧ್ಯ ನಿನ್ ಹತ್ರ ಮಾತಾಡೋಕೆ ಆಗ್ಲಿಲ್ಲ.